ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ಆರೋಗ್ಯಕರ ಸೂಪ್ ಮಾಡ್ತಾ ಇದ್ದೀವಿ. ಅದುವೇ ನುಗ್ಗೆ ಸೊಪ್ಪಿನ ಸೂಪ್. ಮಲ್ಟಿ ವಿಟಮಿನ್ ಮಿನರಲ್ಸ್ ಇರುವ ನುಗ್ಗೆ ಸೊಪ್ಪಿನ ಸೂಪ್ ಬೇಗನೆ ಸುಲಭವಾಗಿ ಮಾಡ್ಕೋಬೋದು. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನುಗ್ಗೆ ಸೊಪ್ಪು, ಹಸಿಮೆಣ್ಸಿನ್ಕಾಯಿ 1 ಅಥವಾ 2 ತೊಗೋಬೋದು, ನಿಮ್ಗೆ ಖಾರ ಹೇಗೆ ಬೇಕೋ ಹಾಗೆ. ಟೊಮೊಟೊ 2 ದಪ್ಪ ಹೆಚ್ಕೊಂಡಿದೆ. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಈಗ ಒಲೆ ಮೇಲೆ ತಪ್ಪಲೆ ಇಟ್ಕೊಂಡಿದ್ದೆ. ನುಗ್ಗೆ ಸೊಪ್ಪು ಹಾಕ್ಕೊಳ್ಳೋಣ. ಒಂದು ಅರ್ಧದಿಂದ 1 ಲೀಟ್ರಷ್ಟು ನೀರು ಹಾಕ್ಕೊಂಡಿದೆ. 1 ಹಸಿಮೆಣ್ಸಿನ್ಕಾಯಿ, ಖಾರ ಬೇಕು ಅಂದವರು 2-3 ಹಾಕ್ಕೋಬೋದು. ಈಗ ಟೊಮೊಟೊನ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿರೋದು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತಟ್ಟೆ ಮುಚ್ಚೋಣ. ಚೆನ್ನಾಗಿ ಬಾಯ್ಲ್ ಆಗಲಿ, ಅದರ ರಸ ಎಲ್ಲ ಬಿಟ್ಕೋಬೇಕು. ನೋಡಿ, ಈಗ ತೆಗಿಯೋಣ. ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ, ರಸ ಬಿಟ್ಕೊಂಡಿದೆ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಈಗ ಫಿಲ್ಟ್ರ್ ಮಾಡ್ಕೊತಾ ಇದ್ದೀವಿ. ನೋಡಿ, ಆರೋಗ್ಯಕರ ನುಗ್ಗೆ ಸೊಪ್ಪಿನ ಸೂಪ್ ರೆಡಿಯಾಗಿದೆ. ಇದರಲ್ಲಿ ಮಲ್ಟಿ ವಿಟಮಿನ್ ಮಿನರಲ್ಸ್ ಎಲ್ಲ ಇದೆ. ಇದಕ್ಕೆ ಬೆಲೆ ಕಟ್ಟಲಾಗದಷ್ಟು ಒಂದು ಶಕ್ತಿ ಇದೆ. ನಮ್ಮ ನರ ವೀಕ್ ಇದ್ದರೂ ಕೂಡ ಇದು ಕುಡಿದ್ರೆ ತುಂಬ ಒಳ್ಳೆಯದು. ಇದರ ಅತ್ಯಧಿಕ ಸಂಖ್ಯೆಯಲ್ಲಿ ವಿಟಮಿನ್ಸ್ ಎಲ್ಲ ಇರುತ್ತದೆ. ಹೇಳೋಕ್ಕಾಗಲ್ಲ, ಅಷ್ಟು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಒಂದು ಆರೋಗ್ಯಕರ ಸೂಪ್ ಕೂಡ ಆಗಿದೆ. ಈಗ ಟೇಸ್ಟ್ ಮಾಡಿ ಹೇಳ್ತಾರೆ ಗೌರಿಯವರು. ನೋಡಿ, ಈಗ ಗೌರಿಯವರು ನುಗ್ಗೆ ಸೂಪ್ನ ಕುಡಿತಾರೆ. ಸೂಪರ್ ಆಗಿದೆ ನುಗ್ಗೆ ಸೊಪ್ಪಿನ ಸೂಪು, ಆರೋಗ್ಯಕ್ಕೂ ಒಳ್ಳೆಯದು. ಸೊ ನೀವು ಕೂಡ ಮನೆಗೆ ಟ್ರೈ ಮಾಡಿ ನೋಡಿ, ಬೇಗನೆ ಸುಲಭವಾಗುತ್ತದೆ. ಪ್ರತಿನಿತ್ಯವೂ ನುಗ್ಗೆ ಸೊಪ್ಪು ಸಿಕ್ತಾಗೆಲ್ಲ ಈ ರೀತಿ ಸೂಪ್ ಮಾಡ್ಕೊಂಡು ಕುಡೀರಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.